ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ದೇಶದ ಬೆನ್ನೆಲುಬು ಅಂದರೆ ಅದು ನಮ್ಮ ರೈತ ಕಣ್ರಿ. ಹಾಗೆ ರೈತನ ಮಾರುಕಟ್ಟೆಯನ್ನು ಇವತ್ತು ನಾವು ನಮ್ಮ ನಂದಿ ವ್ಲಾಗ್ಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ರೈತರಿಂದ ಬಂದಿರೋ ತರಕಾರಿಗಳು ಯಾವ ರೀತಿ ಸೇಲ್ ಆಗುತ್ತೆ, ಯಾವ ರೀತಿ ಹರಾಜಾಗುತ್ತೆ, ಯಾವ ರೀತಿ ಕೊಂಡ್ಕೊತಾರೆ ಅನ್ನೋದನ್ನು ಪೂರ್ತಿ ಡೀಟೇಲಾಗಿ ತಿಳಿಸಿದ್ದೀನಿ. ಕಡೆವರೆಗೂ ನೋಡಿ. ಇದು ನಮ್ಮ ರೈತನ ಮಾರುಕಟ್ಟೆ. ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಬೆಳಗ್ಗೆ 6 ಗಂಟೆ ಸಮಯ ಆಗಿತ್ತು. ನಾವು ಮನೆಯಿಂದ ಹೊರಟಾಗ ಮಾರುಕಟ್ಟೆಗೆ, ಹಾಗೆ ನಮ್ಗೆ ಹೋಟ್ಲಿಗೆ ಬೇಕು ಅಂತ ಸ್ವಲ್ಪ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ಆವಾಗ ಮಾಡಿರೋ ವಿಡಿಯೋ ಇದಾಗಿರುತ್ತೆ ಕಣ್ರಿ. ಯಾವಾಗಲೂ ಹೋಗಲ್ಲ ನಾವು, ಬೆಳಗಿನ ಜಾವನೇ ಹರಾಜಾಗುತ್ತೆ. ಆ ಕಾರಣಕ್ಕಾಗಿ ನಾವು ಹೋಗೋಷ್ಟೊತ್ತಿಗೆ ಹರಾಜೆಲ್ಲ ಮುಗ್ದೋಗಿರುತ್ತೆ. ಅವತ್ತು ಬೇಗನೆ ಹೋಗಿದ್ವಿ. ಆ ಕಾರಣಕ್ಕಾಗಿ ಹರಾಜು ಸ್ವಲ್ಪ ಶುರು ಆಗಿತ್ತು, ನಡೀತಾ ಇತ್ತು. ಆ ಕಾರಣಕ್ಕಾಗಿ ಹೋಗಿದ್ವಿ. ನೋಡಿದ್ರಲ್ಲ ಎಷ್ಟು ಮಂಜಿತ್ತು 6 ಗಂಟೆಯಲ್ಲಿ. ಹಾಗೆ 5 ಗಂಟೆಗೆ ಆ್ಯಕ್ಷನ್ ಆಗುತ್ತೆ ಕಣ್ರಿ. ಇಲ್ಲಿ ಅಂದರೆ ಹರಾಜು ಕೂಗ್ತಾರೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಥರ ತರಕಾರಿಗಳು, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಬದನೆಕಾಯಿ, ಬೀನ್ಸು, ಕ್ಯಾರೆಟು, ಮುಲ್ಲಂಗಿ, ಬಗೆ ಬಗೆಯ ತರಕಾರಿಗಳು ಕಣ್ರಿ. ಇಂಥ ತರಕಾರಿ ಇಲ್ಲ ಅಂತೇಳಿ ಇಲ್ಲ. ಇದು ನಮ್ಮ ಮುಳುಬಾಗಿಲು ತಾಲೂಕಾಗಿರುತ್ತೆ ಕಣ್ರಿ. ಸುತ್ತಮುತ್ತಲು ಎಷ್ಟು ಹಳ್ಳಿಗಳಿದಾವೋ ಅದೆಲ್ಲ ಹಳ್ಳಿಗಳಿಂದ ಇಲ್ಲಿಗೆ ಹರಾಜಿಗೆ ಅಂತ ರೈತರು ತೊಗೊಂಬಂದು ತರಕಾರಿನ ಸೇಲ್ ಮಾಡ್ತಾರೆ ಕಣ್ರಿ. ಹಾಗೆ ನೋಡಿ, ಎಲ್ಲ ಬಗೆಯ ತರಕಾರಿ, ಹಾಗೆ ಎಲ್ಲ ಥರದ ತರಕಾರಿ ವ್ಯಾಪಾರಸ್ಥರು ಸಹ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಹರಾಜಾಗ್ತಾರಲ್ಲ, ಆ ಕಾರಣಕ್ಕಾಗಿ ಬೆಳಗ್ಗೆನೆ ಬಂದು ಎಲ್ಲ ತರಕಾರಿ ತೊಗೊಂಡೋಗೋಕ್ಕೆ ಕಾಯ್ತಾ ಇರ್ತಾರೆ ಕಣ್ರಿ. ರೈತರಿಂದ ಪರ್ಚೇಸ್ ಮಾಡಿ ತೊಗೊಂಡೋಗಿ ತರಕಾರಿ ಮಾರೋರು, ಬಂಡಿ ಮೇಲೆ ತರಕಾರಿ ಮಾರೋರಾಗಲಿ, ಅಥವಾ ರೋಡ್ ಸೈಡು ತರಕಾರಿ ಮಾರೋರಾಗಲಿ, ಅಥವಾ ಹೋಟೆಲ್ಗೆ ಬೇಕಾಗಿರೋರಾಗಲಿ, ಎಲ್ಲರೂ ಸಹಿತ ಇಲ್ಲಿಂದನೇ ತಗೊಂಡು ಸೇಲ್ಗೆ ಮಾಡ್ತಾರೆ ಕಣ್ರಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಬಗೆಯ ಬಗೆಯ ತರಕಾರಿ ಕಣ್ರಿ. ಇದೆಲ್ಲ ನೋಡಿ, ಮಂಡಿ ಆಗಿರುತ್ತೆ. ಇದು ತರಕಾರಿ ಮಂಡಿ ಕಣ್ರಿ. ಎಷ್ಟು ದೊಡ್ಡದಾಗಿದೆ ನೋಡ್ರಿ. ನಮ್ಮ ಮುಳುಬಾಗಿಲು ತಾಲೂಕು ತರಕಾರಿ ಮಂಡಿ ಇದಾಗಿರುತ್ತೆ ನೋಡಿ. ಇಂಥ ತರಕಾರಿ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಎಲ್ಲ ಬಗೆಯ ತರಕಾರಿಗಳು ಸಹ ಇಲ್ಲಿ ಬಂದಿರುತ್ತೆ ನೋಡಿ. ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಹೂಕೋಸು ಆಗಿರ್ಬೋದು, ಪ್ರತಿಯೊಂದು ತರಕಾರಿ ಕಣ್ರಿ. ನೋಡಿ, ಕುಂಬಳಕಾಯಿ ಸಹಿತ ಬಂದಿದೆ. ನಮ್ಮ ರೈತರು ಕುಂಬಳಕಾಯಿ ಬೆಳೆದಿರೋರು ತಗೊಂಬಂದು ಮಾರೋಕ್ಕೆ ಇಲ್ಲಿ ಆ್ಯಕ್ಷನ್ಗೆ ಹಾಕಿದ್ದಾರೆ. ನೋಡ್ತಾ ಇದ್ದೀರಲ್ವ, ಇದೆಲ್ಲ ಆ್ಯಕ್ಷನ್ ಆಗೋಗಿರೋದು ಕಣ್ರಿ. ಆಲ್ರೆಡಿ ತರಕಾರಿ ಮಾರೋರು ಇರ್ತಾರಲ್ವ, ಅದೆಲ್ಲ ಪರ್ಚೇಸ್ ಮಾಡಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಸೈಡಲ್ಲಿ ಈ ರೀತಿ ನೋಡಿ ಇಟ್ಟಿರ್ತಾರೆ. ಟೆಂಪೋಗಳು ತಂದಿರ್ತಾರೆ ತಗೊಂಡೋಗೋಕ್ಕೆ. ಹಾಗೆ ತೊಗೊಂಬರೋಕ್ಕೂ ಟೆಂಪೋಗಳಿಂದ, ಆಟೋಗಳಿಂದ, ಗಾಡಿಗಳಿಂದ, ಕಾರುಗಳಿಂದ ಎಲ್ಲ ಬಂದಿರ್ತಾರೆ ಕಣ್ರಿ. ಇಲ್ಲಿ ಸೇಲ್ ಮಾಡೋಕ್ಕೂ ಬಂದಿರ್ತಾರೆ, ಪರ್ಚೇಸ್ ಮಾಡೋಕ್ಕೂ ಬಂದಿರ್ತಾರೆ ತರಕಾರಿನ. ನೋಡ್ತಾ ಇದ್ದೀರಲ್ವ, ಬದನೆಕಾಯಿ ಮೂಟೆ ಮೂಟೆನೇ ಇದು ನೋಡಿ. ಮುಲ್ಲಂಗಿ ನೋಡಿ, ಎಷ್ಟು ವೈಟಾಗಿ ಫ್ರೆಶ್ ಆಗಿದೆ ಅಲ್ವಾ. ನೋಡಿ ಬದನೆಕಾಯಿ ನೋಡಿ, ಇದು ನೋಡಿ ವಾಂಗಿಬಾತ್ ಬದನೆಕಾಯಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿ ಸಿಗುತ್ತೆ ಕಣ್ರಿ. ಇಲ್ಲಂತೂ ತರಕಾರಿ ಮಾರ್ಕೆಟಲ್ಲಿ ನೋಡಿ ಕ್ಯಾರೆಟ್, ಹಾಗೆ ಹಿಂದಿನ ದಿವಸ ಸಂಜೆ ಕಿತ್ತಿರೋದನ್ನ ಅಂದರೆ ಬಿಡಿಸಿರೋದನ್ನ ಈ ರೀತಿ ಮಾರ್ಕೆಟ್ಗೆ ಹಾಕ್ತಾರೆ ನಮ್ಮ ರೈತರು. ನೋಡಿದ್ರಲ್ವ, ಎಷ್ಟು ಫ್ರೆಶ್ ಆಗಿ ಎಲ್ಲ ನೀಟಾಗಿ ಬಿಡಿಸಿ, ಹಾಗೆ ಒಂದು ಚೀಲಕ್ಕೆ ಇಷ್ಟಿಷ್ಟ, ಒಂದೊಂದು ಚೀಲ ಇಷ್ಟಿಷ್ಟು ಅಂತ ಹರಾಜಲ್ಲಿ ಸೇಲ್ ಆಗುತ್ತೆ ಕಣ್ರಿ. ನೋಡಿ ಹೂಕೋಸು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ವ, ಝೀರೋ ಕ್ಯಾಂಡ್ಲು ಬಲ್ಪ್ ಇದ್ದಂಗಿದೆ ನೋಡ್ರಿ. ವೈಟ್ ಬದನೆಕಾಯಿ, ಆಹಾ ಎಷ್ಟು ಸಖತ್ತಾಗಿದೆ. ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅನಿಸ್ತಾ ಇದೆ. ಹಾಗಲಕಾಯಿ ಸಹಿತ ಇದೆ ನೋಡ್ರಿ, ಎಷ್ಟು ಫ್ರೆಶ್ ಆಗಿದೆ, ಹಚ್ಚ ಹಸಿರಾಗಿದೆ, ಅಷ್ಟು ಫ್ರೆಶ್ ಆಗಿದೆ. ತೋಟದಿಂದ ಒಂದೇ ಸರಿ ಹಾಗೆ ಮಾರುಕಟ್ಟೆಗೆ ಬಂದಿರೋದಲ್ವ. ನೋಡಿ ಯಾಕಿರಲ್ಲ ಫ್ರೆಶ್ ಆಗಿ. ನವಿಲುಕೋಸು ನೋಡಿ, ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಬಗೆಯ ತರಕಾರಿಗಳು ಕಣ್ರಿ. ಇಂಥದ್ದಿಲ್ಲ ಅನ್ನೋ ಹಾಗೇ ಇಲ್ಲ ನೋಡಿ. ಆಲೂಗಡ್ಡೆ ಅಂತೂ ಈ ರೀತಿಯಾಗಿ 50 kg 60 kg ಈ ರೀತಿ ಗೋಣಿಚೀಲದ್ದು ಮೂಟೆ ಆಗಿರುತ್ತೆ ನೋಡಿ. ಇದು ಈ ಥರ ಸೇಲ್ ಮಾಡ್ತಾರೆ. 1 kgಗೆ ಇಷ್ಟು ಅಂತ ಪರ್ಚೇಸ್ ಮಾಡೋರು ಇಬ್ಬರಾದರೂ ತೊಗೊಬೋದು, ಅಥವಾ ಒಬ್ಬರಾದರೂ ತೊಗೋಬೋದು.
ಜಾಸ್ತಿ ಅನ್ಸಿದ್ರೆ ಇಬ್ರು ಶೇರ್ ಮಾಡ್ಕೊತಾರೆ. ಅವರೇ ತರಕಾರಿ ಮಾರ್ತಾರಲ್ವಾ, ಅವರೇ ಇಬ್ರು ಶೇರ್ ಮಾಡ್ಕೊಂಡು ತಗೊಂತಾರೆ. ಜಾಸ್ತಿ ಜಾಸ್ತಿ ಬರೀ ಆಲೂಗಡ್ಡೆನೇ ಮಾರೋ ಮಂಡಿ ಇರುತ್ತೆ ನೋಡಿ, ಅಂಥವರು ಎಲ್ಲ ಒಟ್ಟಾಗಿ ಪರ್ಚೇಸ್ ಮಾಡಿ ಮಂಡಿನಲ್ಲಿ ಅಂದರೆ ತರಕಾರಿ ದೊಡ್ಡದು ತರಕಾರಿ ಅಂಗಡಿ ಇಟ್ಟಿರ್ತಾರೆ ನೋಡಿ, ಅಲ್ಲಿ ಮಾರ್ತಾರೆ ಕಣ್ರಿ. ಇಲ್ಲೇ ತಕ್ಕಡಿ ಸಹಿತ ಇಟ್ಟಿರ್ತಾರೆ ನೋಡಿ, ಯಾವ ರೀತಿ ಮಾರಾಟ ಮಾಡ್ತಾರೆ ಅಂತ ನೀವೇ ನೋಡಿ. ಇವರು ತರಕಾರಿ ಹರಾಜ್ ಕೂಗೋ ವ್ಯಕ್ತಿ ಕಣ್ರಿ. ಮುಳಬಾಗಿಲು ತಾಲೂಕಿಗೆ ಆಂಧ್ರ ಹತ್ರ ಆಗಿರೋ ಕಾರಣದಿಂದಾಗಿ ಇಲ್ಲೆಲ್ಲ ಜಾಸ್ತಿ ತೆಲುಗೇ ಮಾತಾಡ್ತಾರೆ ಕಣ್ರಿ. ಆ ಕಾರಣಕ್ಕಾಗಿ ಹರಾಜು ಸಹಿತನೂ ತೆಲುಗಲ್ಲೇ ಕೂಗ್ತಾರೆ. ಆದಷ್ಟು ತೆಲುಗಿನವರೇ ಬಂದಿರ್ತಾರೆ, ಅಂದರೆ ತೆಲುಗು ಮಾತಾಡೋರೇ ಬಂದಿರ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ತೆಲುಗು ಮಾತಾಡ್ತಾರೆ. ಹಾಗೆ ನೋಡ್ತಾ ಇರಿ, ಈ ಜೋಳ ಅಂದರೆ ಸ್ವೀಟ್ ಕಾರ್ನ್ನ ಯಾವ ರೀತಿ ಹರಾಜು ಕೂಗ್ತಾರೆ ಅಂತ ನೀವೇ ಒಂದ್ಸರಿ ನೋಡಿ. 200 రూపాయలు గింజ ఉంటే ఉండే లేకపోతే ఉట్టా తింటే ఉండేది కావాలంటే 200 పదే 20 30 40 భాగ్య పుష్ప ఒకటే పిసి ఒకటే సావిత్రి ఒకటే పుష్ప ఒకటి పిసి ఒకటే సావిత్రి ఒకటే ఇంకొకటి భాగ్య 30 రూపాయలు రాయండి 27 రాయండి 30 రూపాయలు రాయండి ఆడు ఉన్నప్పుడే మీరు చెప్పాడు అలా టక్కని ఈయనతోనే వాళ్ళు ఎత్తుకుపోయి 100 రూపాయలు ఒకటి 150 160 ನೋಡಿದ್ರಲ್ವಾ ಟೊಮೊಟೊ ಹರಾಜು ಯಾವ ರೀತಿ ಕೂಗಿದ್ರು, ಹಾಗೆ ಸ್ವೀಟ್ ಕಾರ್ನ್ ಹರಾಜು ಯಾವ ರೀತಿ ಕರೆದ್ರು ಅಂತ. ಒಂದು ಮೂಟೆಗೆ ಇಷ್ಟು ರೂಪಾಯಿ ಅಂತ ಕಣ್ರಿ, ಈ ರೀತಿಯಾಗಿ ಹರಾಜು ಕರೀತಾರೆ. ಹಾಗೆ ನೋಡಿ, ಈ ಒಂದು ಮೂಟೆ ಬಂದು ಒಂದು 12 kg ಬರುತ್ತೆ ಟೊಮೊಟೊ ಅಂತೂ. ಅಷ್ಟಾಗಿ ನೋಡಿ, 40 ರೂಪಾಯಿ 50 ರೂಪಾಯಿ 50 ರೂಪಾಯಿ 60 ರೂಪಾಯಿ 60 ರೂಪಾಯಿ ಡಿಲ್ಲಿ 3 ತಗೊಳ್ಳಿ ನೋಡಿ. ಆವಾಗಲೇ ಟೊಮೊಟೊ ದೊಡ್ಡ ಸೈಜ್ ಇತ್ತು, ಅದೇ ಒಂದು ರೇಟ್ ಹೋಯ್ತು. ಇದು ಸಣ್ಣದು ಟೊಮೊಟೊ, ಇದೇ ಒಂದು ರೇಟ್ ಹೋಗುತ್ತೆ. ಹೀಗೆ ಇರುತ್ತೆ ಕಣ್ರಿ ರೈತರು ತರಕಾರಿ ವ್ಯಾಪಾರ ಅಂತೂ ಮಂಡಿನಲ್ಲಿ. ನೋಡ್ತಾ ಇದ್ದೀರಲ್ವಾ, ಒಂದೊಂದು ಬೆಲೆಗೆ ಮಾರಾಟ ಆಗುತ್ತೆ, ಅಂದರೆ ಹರಾಜಾಗುತ್ತೆ ಕಣ್ರಿ. ಜಾಸ್ತಿ ಸಣ್ಣಕ್ಕಿದ್ರೆ ಅದಕ್ಕೆ ಒಂದು ಬೆಲೆ, ಹಾಗೆ ನೀಟಾಗಿ ದೊಡ್ಡದಾಗಿದ್ರೆ ಅದಕ್ಕೆ ದೊಡ್ಡ ಸೈಜಿನ ಟೊಮೊಟೊ ಆದರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಈ ರೀತಿಯಾಗಿ ಒಂದೊಂದು ರೇಟಲ್ಲಿ 20 ರೂಪಾಯಿ 120 ರೂಪಾಯಿ 120 20 30 40 ಸೇಮ್ ರುಂಡ ನೋಡಿದ್ರಲ್ಲ, 3 ಥರ ಟೊಮೊಟೊ 3 ರೇಟಿಗೆ ಹೋಯ್ತು. ಒಂದು 60 ರೂಪಾಯಿ, ಒಂದು 240 ಮತ್ತು ಇನ್ನೊಂದು 140. ಅಷ್ಟೇ ಅಲ್ಲ, ಇಲ್ಲಿ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಎಲ್ಲ ರೀತಿಯ ರೈತರು ಕೂಡ ಬಂದು ಇಲ್ಲಿ ಸೇಲ್ ಮಾಡ್ತಾರೆ ಕಣ್ರಿ. ನೋಡ್ತಾ ಇದ್ದೀರಲ್ವಾ, ಎಲ್ಲ ಥರ ಸೊಪ್ಪು ಸಹಿತ ಬಂದಿರುತ್ತೆ ಈ ಮಾರ್ಕೆಟ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಕೊತ್ತಂಬರಿ ಸೊಪ್ಪಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ತರಕಾರಿಗಳು ರೈತರಿಂದ ನೇರವಾಗಿ ಈ ಮಾರ್ಕೆಟ್ಗೆ ಬಂದು ಹರಾಜು ಮೂಲಕ ತಗೊಂಡು ಹೋಗ್ತಾರೆ ಕಣ್ರಿ ಮಾರಾಟ ಮಾಡೋರಂತೂ. ಹಸಿಮೆಣಸಿನ್ಕಾಯಿಂದ ಹಿಡ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಆಲೂಗಡ್ಡೆ, ಪ್ರತಿಯೊಂದು ಕಣ್ರಿ. ಇವರಂತೂ ನೋಡಿ KG ಲೆಕ್ಕ ಮಾರ್ತಾರೆ. ಅಷ್ಟೊಂದು ಮೂಟೆ ಖರೀದಿಸೋರು ಇಲ್ಲ, ಬೇಡಪ್ಪ ಅನ್ನೋರಾದರೆ ಇವ್ರ ಹತ್ರ KG ಲೆಕ್ಕ ತಗೊಂಡು ಹೋಗ್ತಾರೆ. ಮನೆ ಮಂದಿಯವರಾದರೆ ನೋಡಿ
ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ. ಇವ್ರ ಹತ್ರ ಅರ್ಧ ಕೆಜಿ 1 ಕೆಜಿ ಈ ರೀತಿ ಮನೆಯವರಾದರೆ ನಿಯರ್ ಬೈ ಇರೋರಾದರೆ ಈ ರೀತಿಯಾಗಿ ಹತ್ರ ಇದೆ ಮಾರ್ಕೆಟ್ ಅಂತ ಬಂದು ಇಲ್ಲಿ ಕಡಿಮೆ ಸಿಗುತ್ತೆ ಅಂತ ತೊಗೊಂಡೋಗ್ತಾರೆ ಕಣ್ರಿ. ಕೆಜಿ ಅರ್ಧ ಕೆಜಿ ಈ ಥರ ಇವ್ರ ಹತ್ರ ತೊಗೊಂಡೋಗ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಹರಾಜು ಅನ್ನೋದು ಪ್ರಾರಂಭ ಆಗುತ್ತೆ ಕಣ್ರಿ. ನೋಡಿ ಇದಾಗಿರುತ್ತೆ ರೈತರ ಮಾರುಕಟ್ಟೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ಫಿಲ್ ಆಗಿರ್ತಾರೆ. ಇದೆಲ್ಲ ತರಕಾರಿ ತುಂಬಿರುತ್ತೆ. ಸುತ್ತಮುತ್ತಲು ಹಳ್ಳಿ ಅವರೆಲ್ಲ ಬಂದು ಹಳ್ಳಿಯಿಂದ ಬಂದಿರೋ ರೈತರೆಲ್ಲ ಬಂದು ಇಲ್ಲಿ ಅವರು ಬೆಳೆದಂಥ ತರಕಾರಿ ಸೊಪ್ಪು ಏನೇ ಆಗಿರ್ಬೋದು ಇಲ್ಲಿ ಬಂದು ಮಾರಾಟ ಮಾಡಿಕೊಂಡು ತೊಗೊಂಡೋಗ್ತಾರೆ ಕಣ್ರಿ. ಇಲ್ಲಿ ಖರೀದಿಸಕ್ಕೆ ತರಕಾರಿ ವ್ಯಾಪಾರಸ್ಥರು ಬಂದು ಇಲ್ಲೇ ಬಂದು ಖರೀದಿಸ್ತಾರೆ. ಹೋಟೆಲ್ನವ್ರು ಆಗಿರ್ಬೋದು ಅಥವಾ ತರಕಾರಿ ಮಾರೋರಾಗಿರ್ಬೋದು ಅಥವಾ ಮನೆಯವರು ಸಹಿತನೂ ಮನೆಯಲ್ಲಿ ಏನಾನ ಫಂಕ್ಷನ್ ಇದ್ದರೆ ಸಣ್ಣ ಪುಟ್ಟ ಇಲ್ಲಿ ಬಂದು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಕಣ್ರಿ. ಫ್ರೆಶ್ ಆಗಿ ಸಿಗುತ್ತಲ್ವಾ, ಕಡಿಮೆಗೂ ಸಿಗುತ್ತೆ. ಆ ಕಾರಣಕ್ಕಾಗಿ ನೋಡಿ ಇದು ಮಾರ್ಕೆಟಿನ ಎಂಟ್ರೆನ್ಸ್ ಆಗಿರುತ್ತೆ ಕಣ್ರಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿತ್ತು ಈ ವಿಡಿಯೋ. ಅಂತೂ ರೈತರ ಮಾರುಕಟ್ಟೆ ಆಗಿರುತ್ತೆ, ಯಾವ ರೀತಿ ಸೇಲ್ ಆಗುತ್ತೆ, ಯಾವ ರೀತಿ ಹರಾಜಾಗುತ್ತೆ. ಇದಾಗಿತ್ತು ಇವತ್ತಿನ ರೈತನ ಮಾರುಕಟ್ಟೆ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.